ವೀಕ್ಷಕರೇ, ಅದು ಇದೇ 2025 ಆಗಸ್ಟ್ 7ನೇ ತಾರೀಕು. ಸ್ಥಳ ನಮ್ಮ ಕರ್ನಾಟಕದ ತುಮಕೂರು ಜಿಲ್ಲೆಯ ಕೊರಟಗೆರೆ ಹತ್ತಿರದ ಚಿಂಪುಗಾನಹಳ್ಳಿ ಗ್ರಾಮ. ಈ ಒಂದು ಗ್ರಾಮದಲ್ಲಿ ಅವತ್ತು ಜನ ಎಂದಿನಂತೆ ಅವರವರ ಪ್ರತಿ ದಿವಸದ ಕೆಲಸ ಕಾರ್ಯಗಳಲ್ಲಿ ತೊಡ್ಕೊಂಡಿದ್ರು. ಅವ್ರ ಪೈಕಿ ಕೆಲವರು ಅವರ ಹೊಲಗಳಿಗೆ ಹೋಗ್ತಿದ್ರು, ಇನ್ಯಾರು ತಮ್ಮ ಕೆಲಸಗಳಿಗೆ ಹೋಗೋದಿಕ್ಕೆ ಸಿದ್ಧ ಆಗ್ತಿದ್ರು. ಹೀಗೆ ಎಲ್ಲರೂ ಕೂಡ ತಮ್ಮ ಕೆಲಸದಲ್ಲಿ ಪ್ರತಿ ದಿವಸದ ಹಾಗೆ ತೊಡ್ಕೊಂಡಿದ್ರು. ಅಂತ ಸಂದರ್ಭದಲ್ಲಿ ಆ ಹಳ್ಳಿಯ ರಸ್ತೆಯಲ್ಲಿದ್ದಂತ ಕೆಲವು ಬೀದಿ ನಾಯಿಗಳು ಅತ್ಯಂತ ಓಡತಾನೆ ಇದ್ವು. ಆ ಒಂದು ನಾಯಿಗಳಲ್ಲಿ ಒಂದು ನಾಯಿ ತನ್ನ ಬಾಯಲ್ಲಿ ಕಚ್ಚಿ ಹಿಡಿದಿದಂತ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಆ ಊರ ಗ್ರಾಮಸ್ಥರ ಗಮನವನ್ನ ಸೆಳೆಯುತ್ತೆ. ಅಂದ್ರೆ ಅಲ್ಲಿ ಎತ್ತಿನ ಹೊಳೆ ಕಾಮಗಾರಿ ಮಾಡ್ತಿದ್ದ ಕಾರ್ಮಿಕರಿಗೆ ಆ ಒಂದು ನಾಯಿ ಬಾಯಲ್ಲಿದ್ದಂತ ಆ ಒಂದು ಕವರ್ ಕಾಣಿಸಿತ್ತು. ಮೊದಲಿಗೆ ಜನ ಅದನ್ನ ಒಂದು ಸಾಮಾನ್ಯ ಕಸದ ಚೀಲ ಇರಬಹುದು ಅಂತ ಭಾವಿಸಿದ್ರು. ಆದ್ರೆ ಅದೇನಿರಬಹುದು ಅಂತ ಚೆಕ್ ಮಾಡಿದಾಗ ಅದರೊಳಗೆ ಇದ್ದಂತ ಒಂದು ನಿಗೂಢ ವಸ್ತುವನ್ನ ಕಂಡ ತಕ್ಷಣ ಎಲ್ಲರ ಮೈ ಒಂದು ಕ್ಷಣ ಕಂಪಿಸಿ ಬೆವರೋದಕ್ಕೆ ಶುರುವಾಯಿತು. ಇದೇ ಒಂದು ಸಮಯಕ್ಕೆ ಕೆಲವರು ಕೂಡಲೇ ಪೊಲೀಸರಿಗೆ ಈ ಒಂದು ಕುರಿತು ಮಾಹಿತಿಯನ್ನ ಕೊಟ್ಟಿದ್ರು. ಪೊಲೀಸರು ಸ್ಥಳಕ್ಕೆ ಬಂದು ನೋಡಿದಾಗ ಅದರಲ್ಲಿ ಇದ್ದುದನ್ನ ನೋಡದಂತ ಅವರೇ ಒಂದು ಕ್ಷಣ ಶಾಕ್ಗೆ ಒಳಗಾಗಿದ್ರು. ಏಕೆಂದ್ರೆ ಆ ಬ್ಯಾಗ್ನ ಒಳಗೆ ಕತ್ತರಿಸಲ್ಪಟ್ಟಂತ ಮಾನವನ ರಕ್ತ ಸಿಕ್ತಾದಂತ ಒಂದು ಕೈ ಸಿಕ್ಕಿತ್ತು. ಸಾಮಾನ್ಯವಾಗಿ ಇಂಥ ಡಿಸ್ಟರ್ಬಿಂಗ್ ಎವಿಡೆನ್ಸ್ ಸಿಕ್ಕ ತಕ್ಷಣ ಪೊಲೀಸರು ತಮ್ಮ ತನಿಖೆಯನ್ನ ಶುರುಗೊಳಿಸ್ತಾರೆ. ಅದೇ ರೀತಿ ಇಲ್ಲೂ ಕೂಡ ತನಿಖೆಯನ್ನ ಶುರು ಮಾಡದಂತ ಪೊಲೀಸರು ಅದರಲ್ಲಿ ಇದ್ದಂತ ಕೈಯನ್ನ ನೋಡಿ ತಕ್ಷಣವೇ ಅದು ಯಾವುದೋ ಸಾಮಾನ್ಯ ಜಗಳದಲ್ಲಿ ಅಥವಾ ಕೋಪದಲ್ಲಿ ಕತ್ತರಿಸಿದಲ್ಲ ಅಂತ ಅರ್ಥ ಮಾಡ್ಕೊಂಡ್ರು. ಅದನ್ನ ಅತ್ಯಂತ ವೃತ್ತಿಪರವಾಗಿ ನಿಖರವಾಗಿ ಸಮಯವನ್ನು ತೆಗೆದುಕೊಂಡೆ ಉದ್ದೇಶ ಪೂರ್ವಕವಾಗಿ ಕತ್ತರಿಸಲಾಗಿತ್ತು. ಮನುಷ್ಯ ಜೀವಂತವಾಗಿರುವಾಗ ಇಷ್ಟು ನಿಖರವಾಗಿ ಕೈ ಅಥವಾ ದೇಹದ ಯಾವುದೇ ಭಾಗವನ್ನ ಕತ್ತರಿಸೋದು ಅಸಾಧ್ಯ ಎಂಬುದು ಅವರಿಗಿದ್ದಂತ ನುರಿತ ಅನುಭವದಿಂದಾಗಿ ಅವರಿಗೆ ಚೆನ್ನಾಗೇನೆ ಗೊತ್ತಿತ್ತು. ಅಂದ್ರೆ ಇಲ್ಲಿ ಹಂತಕರು ಮೊದಲು ವ್ಯಕ್ತಿಯ ಕೊಲೆ ಮಾಡಿದ ನಂತರ ಆ ದೇಹವನ್ನ ಈ ರೀತಿ ಛಿದ್ರ ಮಾಡಿದ್ದಾರೆ ಅಂತ ಅವರಿಗೆ ಖಚಿತ ಆಯಿತು. ಅದರಿಂದಾಗಿ ಪೊಲೀಸರು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಏನಾದರೂ ಮಹತ್ತರವಾದಂತ ಸುಳಿವು ಸಿಗುತ್ತಾ ಅಂತ ಬಲವಾಗಿ ಶೋಧನೆ ಮಾಡೋದಕ್ಕೆ ಶುರು ಮಾಡಿದ್ರು. ಪೊಲೀಸರ ಈ ಹುಡುಕಾಟದಲ್ಲಿ ಅಲ್ಲಿಯ ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ಪ್ಲಾಸ್ಟಿಕ್ ಚೀಲಗಳಲ್ಲಿ ಕಾಲು, ಕೈ ಹಾಗೂ ದೇಹದ ಇತರ ಭಾಗಗಳು ಕೂಡ ಸಿಕ್ಕಿದ್ವು. ಈ ರೀತಿ ಸಿಕ್ಕಂತ ಅವುಗಳನ್ನ ಲೆಕ್ಕ ಹಾಕಿದಾಗ ಒಟ್ಟು 19 ಪೀಸ್ ಆದಂತ ಭಾಗಗಳು ಸಿಕ್ಕಿದ್ವು. ವ್ಯಕ್ತಿಯ ದೇಹದ ಇತರ ಎಲ್ಲಾ ಅಂಗಗಳು ಕೂಡ ಛಿದ್ರಗೊಂಡ ಸ್ಥಿತಿಯಲ್ಲಿ ಕಂಡುಬಂದಿದ್ವು. ಈ ದೇಹದ ಕತ್ತರಿಸಿದಂತ ಬಿಡಿ ಭಾಗಗಳನ್ನ ನೋಡಿ ಇದು ಒಬ್ಬ ಹೆಂಗಸಿನ ಶವ ಅಂತ ಪೊಲೀಸರ ವರದಿ ದೃಢಪಡಿಸಿತ್ತು. ಆ ಶವದ ಬಿಡಿ ಭಾಗಗಳು ಸಿಕ್ಕಂತ ಕೂಡಲೇ ಪೊಲೀಸ್ ಹಾಗೂ ಇತರರಲ್ಲಿ ಹಲವು ಅನುಮಾನಗಳು ಸೃಷ್ಟಿಯಾದವು. ಇಲ್ಲಿ ಕೊಲೆ ಆದಂತ ಆ ಮಹಿಳೆ ಯಾರು? ಅವಳನ್ನ ಇಷ್ಟು ವ್ಯವಸ್ಥಿತವಾಗಿ ಹಾಗೂ ನಿರ್ದಯವಾಗಿ ಕೊಂದಂತ ದುಷ್ಕರ್ಮಿಗಳು ಯಾರು? ಆಕೆ ಕೊಲೆಗೆ ಈಡಾಗಿದ್ಯಾಕೆ? ಇದರ ಹಿಂದೆ ಇರುವಂತ ಕಾರಣಗಳು ಏನು? ಪೊಲೀಸ್ ತಕ್ಷಣ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನು ಹುಡುಕೋದಿಕ್ಕೆ ಮುಂದಾಗ್ತಾರೆ. ವೀಕ್ಷಕರೇ, ಮುಂದೆ ಯಾವ ರೀತಿ ಈ ಒಂದು ಕೇಸ್ ಬಗೆಹರಿತು ಹಾಗೂ ಪೊಲೀಸರು ಇಲ್ಲಿ ಹಂತಕರನ್ನ ಹಿಡಿದ್ರ ಇಲ್ವಾ ಅನ್ನುವಂತ ರೋಚಕ ಕಥೆಯನ್ನ ಈ ಮುಂದೆ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ, ನಾಯಿ ಕಚ್ಚಿ ಹಿಡಿದಿದಂತ ಈ ಒಂದು ಬ್ಯಾಗ್ ಅಲ್ಲಿ ಸಿಕ್ಕಂತ ಆ ಕಟ್ ಆದಂತ ಕೈ ಪೊಲೀಸರನ್ನೇ ದಂಗುಬಡಿಸಿತ್ತು. ಇದು ಪ್ಲಾನ್ ನ ಪ್ರಕಾರ ಅತ್ಯಂತ ಪ್ರೊಫೆಷನಲ್ ಹಂತಕರಿಂದನೇ ಆದಂತ ಕೆಲಸ ಅನ್ನೋದು ಪೊಲೀಸರ ಗೆಸ್ಸಿಂಗ್ ಆಗಿತ್ತು. ಇವರು ಈ ಚೀಲದಲ್ಲಿ ಕೈಯನ್ನ ಇಟ್ಟು ಎಸ್ತಿದ್ದಾರೆ ಅಂದ್ರೆ ಇದರ ಉಳಿದ ಭಾಗಗಳನ್ನು ಕೂಡ ಖಚಿತವಾಗಿ ಹಂತಕರು ಬೇರೆ ಬೇರೆ ಕಡೆ ಎಸ್ತಿರಬಹುದು ಅಂತ ಪೊಲೀಸರು ಲೆಕ್ಕ ಹಾಕಿದ್ರು. ಅವೆಲ್ಲವನ್ನು ಕೂಡ ಹುಡುಕಿದ್ರೆ ಈ ಒಂದು ಕೇಸ್ನ ತನಿಖೆಗೆ ಹೆಚ್ಚು ಸಹಾಯವಾಗುತ್ತೆ ಅಂತ ಭಾವಿಸಿದಂತ ಪೊಲೀಸರು ದೇಹದ ಇತರೆ ಭಾಗಗಳಿಗಾಗಿ ತೀವ್ರ ಶೋಧವನ್ನು ನಡೆಸಿ ಅದಕ್ಕೆ ಪೊಲೀಸ್ ನಾಯಿಯನ್ನು ಕೂಡ ಬಳಸಿಕೊಂಡು ಉಳಿದ ಭಾಗಗಳನ್ನ ಪತ್ತೆ ಹಚ್ಚುತ್ತಾರೆ. ಅವೆಲ್ಲ ಸಿಕ್ಕ ತಕ್ಷಣವೇ ಪೊಲೀಸರು ತುಮಕೂರು ಜಿಲ್ಲೆಯಲ್ಲಿ ಕಾಣೆಯಾಗಿರುವಂತಹ ಮಹಿಳೆಯರ ಪಟ್ಟಿಯನ್ನು ತಗೊಂಡು ಅವರ ಕುಟುಂಬದವರ ಹತ್ರ ವಿಚಾರಣೆ ಮಾಡ್ತಾರೆ. ಆಗ ಅಲ್ಲಿ ಬೆಳ್ಳಾವಿ ಪ್ರದೇಶದ ಬಸವರಾಜು ಎಂಬ ವ್ಯಕ್ತಿ ಆಗಸ್ಟ್ 4ನೇ ತಾರೀಕು ತನ್ನ ಹೆಂಡತಿ ಕಾಣೆಯಾಗಿದ್ದಾಳೆ ಅಂತ ದೂರನ್ನ ಕೊಟ್ಟಿದ್ದ ಅಂತ ಗೊತ್ತಾಗುತ್ತೆ. ಅವರ ಹೆಂಡತಿ ಲಕ್ಷ್ಮೀದೇವಿ ಆಗಸ್ಟ್ 3ನೇ ತಾರೀಕು ತನ್ನ ಮಗಳ ಮನೆಗೆ ಹೋಗಿ ವಾಪಸ್ ಹಿಂದಿರುಗಿರಲಿಲ್ಲ. ಹೀಗಿರುವಾಗ ಮುಂದೆ ನಡೆದಂತ ಶೋಧ ಕಾರ್ಯದಲ್ಲಿ ಸಿದರ ಬೆಟ್ಟದ ಹತ್ರ ಮಹಿಳೆಯ ತಲೆಯೊಂದು ಕಟ್ ಆದಂತ ಸ್ಥಿತಿಯಲ್ಲಿ ಸಿಕ್ಕಿತ್ತು. ಈ ಬಸವರಾಜನನ್ನ ಕರೆದು ಅದನ್ನ ತೋರಿಸಿದಾಗ ಅವನು ತಕ್ಷಣ ಅದು ತನ್ನ ಹೆಂಡತಿ ಲಕ್ಷ್ಮೀ ದೇವಿಯದೆ ಅಂತ ಗುರುತಿಸಿದ್ದ. ಈ ಒಂದು ನಿಗೂಢ ಸಾವಿಗೆ ಅಲ್ಲಿ ಸಿಕ್ಕಂತ ಒಂದು ಸಂಶಯಾಸ್ಪದ ಬಿಳಿ ಬಣ್ಣದ ಕಾರು ಯಾವ ರೀತಿ ಅದೊಂದು ಮಹತ್ವದ ಸುಳಿವು ಆಯ್ತು ಅಂತ ಈ ಮುಂದೆ ನೋಡೋಣ. ಇದರ ಕುರಿತು ತನಿಖೆ ಮುಂದುವರೆದಾಗ ಲಕ್ಷ್ಮೀದೇವಿ ತನ್ನ ಮಗಳ ಮನೆಗೆ ಬಂದು ಹೊರಟ ಬಳಿಕ ಆಕೆ ಎಲ್ಲಿ ಹೋದ್ಲು ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಅದನ್ನ ಪತ್ತೆ ಹಚ್ಚುವಂತ ಸಲುವಾಗಿ ಹತ್ತಿರದ ಸಿಸಿಟಿವಿ ದೃಶ್ಯಗಳನ್ನು ಕೂಡ ಪರಿಶೀಲನೆ ಮಾಡಲಾಯಿತು. ಮೊದಲಿಗೆ ಆಕೆ ದೇಹ ಎಲ್ಲೂ ಕೂಡ ಸಿಕ್ಲಿಲ್ಲ. ಆದ್ರೆ ಅಲ್ಲಿ ಪತ್ತೆ ಆದಂತ ಒಂದು ಬಿಳಿ ಬಣ್ಣದ SUV ಕಾರ್ ಪೊಲೀಸರ ಗಮನವನ್ನ ಸೆಳೆದಿತ್ತು. ಇದರ ಆಧಾರದ ಮೇಲೆ ಪೊಲೀಸರು ಆ ಒಂದು ಕಾರನ್ನ ಹಿಂಬಾಲಿಸಿ ನೋಡಿದಾಗ ಅದು ಸತೀಶ್ ಎಂಬುವನ ಮನೆಯಲ್ಲಿ ನಿಂತಿರೋದು ಕಾಣಿಸ್ತು. ತಕ್ಷಣ ಈ ಸತೀಶ್ನನ್ನ ಬಂಧಿಸಿ ವಿಚಾರಣೆ ಮಾಡಿದಾಗ ಅವನು ಕಿರಣ್ ಎಂಬುವನ ಹೆಸರನ್ನ ಹೇಳಿದ್ದ. ಆ ಕಿರಣ್ ನನ್ನು ಕೂಡ ಪತ್ತೆ ಹಚ್ಚಿ ಹಿಡಿದಾಗ ಅವರಿಬ್ಬರು ಸೇರಿ ಪೊಲೀಸರಿಗೆ ಮತ್ತೊಬ್ಬನನ್ನ ತೋರಿಸಿದ್ರು. ಇಷ್ಟಕ್ಕೂ ಅವರು ಅಲ್ಲಿ ತೋರಿಸಿದ್ದು ಯಾರನ್ನು ಗೊತ್ತಾ? ಅವನು ಹತ್ತಿರದ ಒಬ್ಬ ದಂತ ವೈದ್ಯ. ಅಂದ್ರೆ ಜನರ ಪ್ರಾಣವನ್ನು ಉಳಿಸಬೇಕಾದಂತ ವೈದ್ಯನೇ ಈ ಒಂದು ಕೊಲೆಗೆ ಕಾರಣ ಅಂತ ಗೊತ್ತಾದಾಗ ಅದನ್ನ ಕೇಳದಂತ ಪೊಲೀಸರು ಕೂಡ ಒಂದು ಕ್ಷಣ ದಂಗಾಗಿದ್ರು. ವೀಕ್ಷಕರೇ, ಇಲ್ಲಿ ಇನ್ನಷ್ಟು ಬೆಚ್ಚಿ ಬೀಳಿಸುವಂತ ಸಂಗತಿ ಏನು ಅಂದ್ರೆ ಆ ವೈದ್ಯ ಬೇರೆ ಯಾರು ಅಲ್ಲ, ಅವನು ಈ ಲಕ್ಷ್ಮೀ ದೇವಿಯ ಸ್ವತಃ ಅಳಿಯ. ಹೌದು, ತನ್ನ ಅತ್ತೆಯನ್ನ ಕೊಲ್ಲುವಂತ ಸಲುವಾಗಿನೇ ಈ ಒಂದು ಕೊಲೆಯ ಸಂಚನ್ನ ರೂಪಿಸಲಾಗಿತ್ತು. ಅವನ್ಯಾಕೆ ತನ್ನದೇ ಅತ್ತೆಯನ್ನ ಈ ರೀತಿ ಕೊಂದು ಮುಗಿಸೋದಕ್ಕೆ ನಿರ್ಧಾರ ಮಾಡದಂತ ತಿಳಿಯುವಂತ ಮೊದಲು ನಾವು ಇದರ ಹಿನ್ನೆಲೆ ಕಡೆ ಸ್ವಲ್ಪ ಗಮನವನ್ನ ಕೊಡಬೇಕಾದದ್ದು ಅಗತ್ಯ. ಪೊಲೀಸರ ಬಲೆಗೆ ಈಗ ಆ ಮೂವರು ಕೂಡ ಸಿಕ್ಬಿದ್ದಿದ್ರು. ಈ ಪೊಲೀಸರು ಕೊನೆಯಲ್ಲಿ ಸಿಕ್ಕಂತ ಆ ವೈದ್ಯನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ
ಅವನಿಂದ ಈ ಕುರಿತು ಅನೇಕ ಮುಖ್ಯ ವಿಷಯಗಳು ಗೊತ್ತಾದವು. ಪೊಲೀಸರ ಸಮಗ್ರ ತನಿಖೆಯಲ್ಲಿ ಆ ವೈದ್ಯನಿಂದ ಬಯಲಾದಂತ ಸಂಗತಿಗಳು ಈ ರೀತಿ ಇದ್ವು. ವೀಕ್ಷಕರೇ, ಆ ವೈದ್ಯನ ಹೆಸರು ಡಾಕ್ಟರ್ ರಾಮಚಂದ್ರ ಅಂತ. ವಧುವಿಗಾಗಿ ಹುಡುಕಾಟವನ್ನ ಮಾಡ್ತಿದ್ದಾಗ ಅವನ ಅತ್ತೆ ಆದಂತ ಈ ಲಕ್ಷ್ಮೀದೇವಿ ತನ್ನ ಮಗಳು ತೇಜಸ್ವಿಯನ್ನ ಅವನಿಗೆ ಮದುವೆ ಮಾಡಿಕೊಡ್ತಾರೆ. ಹೇಳಿ ಕೇಳಿ ಅವನ ವೃತ್ತಿಯಲ್ಲಿ ಒಬ್ಬ ಡಾಕ್ಟರ್, ಕೈ ತುಂಬಾ ಸಂಬಳ, ಸೆಕ್ಯೂರ್ ಆಗಿರುವಂತ ಲೈಫ್ ಜೊತೆಗೆ ಸಮಾಜದಲ್ಲಿ ಅವನಿಗಿದಂತ ಗೌರವ ಸನ್ಮಾನಗಳು ಇದನ್ನೆಲ್ಲ ಪರಿಗಣಿಸಿ ಈತನೇ ತಮ್ಮ ಮಗಳಿಗೆ ಸರಿಯಾದ ವ್ಯಕ್ತಿ ಅಂತ ಲೆಕ್ಕ ಹಾಕಿ ಈ ಒಂದು ಸಂಬಂಧ ಕುದುರಿಸುವಲ್ಲಿ ಯಶಸ್ವಿಯಾಗಿದ್ರು. ಈ ರೀತಿ ಡಾಕ್ಟರ್ ರಾಮಚಂದ್ರ ಅವ್ರಿಗೂ ಲಕ್ಷ್ಮೀದೇವರ ಮಗಳಾದಂತ ತೇಜಸ್ವಿನಿಗೂ ಮದುವೆ ಆಗುತ್ತೆ. ಕೆಲವು ನ್ಯೂಸ್ಗಳಲ್ಲಿ ಈ ವೈದ್ಯನ ಹೆಸರು ರಾಮಚಂದ್ರಪ್ಪ ಅಂತ ಕರೆದಿದ್ದಾರೆ. ಕೆಲ ವರದಿಗಳಲ್ಲಿ ಅದೇ ವ್ಯಕ್ತಿ ಹೆಸರು ರಾಮಚಂದ್ರಯ್ಯ ಅಂತನೂ ಕೂಡ ಪ್ರಕಟ ಆಗಿದೆ. ಆದ್ರೆ ಈ ಹೆಸರಿನ ಗೊಂದಲ ನಮಗ್ ಬೇಡ. ನಾವಿಲ್ಲಿ ಈ ಗೊಂದಲ ಪರಿಹಾರಕ್ಕೆ ಅವರ ಹೆಸರನ್ನ ಡಾಕ್ಟರ್ ರಾಮಚಂದ್ರ ಅಂತಾನೆ ಇಟ್ಟುಕೊಳ್ಳೋಣ. ಈ ಒಂದು ಕೊಲೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ಸಂಗ್ರಹ ಮಾಡದಂತ ಮಾಹಿತಿ ಪ್ರಕಾರ ಆಕೆಯ ಒಂದಷ್ಟು ನಡವಳಿಕೆಗಳು ಆತನಿಗೆ ಸರಿ ಕಾಣ್ತಿರ್ಲಿಲ್ಲ. ಹಾಗಾಗಿ ಈ ಬಗ್ಗೆ ಈ ರಾಮಚಂದ್ರಪ್ಪ ಆಕೆಯನ್ನ ಕರೆದು ಈ ಒಂದು ವಿಷಯವಾಗಿ ಬೈದು ಬುದ್ಧಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಂತೆ. ಇಲ್ಲಿ ಇನ್ನಷ್ಟು ಆತಂಕಕಾರಿ ಸಂಗತಿ ಏನು ಅಂದ್ರೆ, ಅವಳು ಒಮ್ಮೆ ತನ್ನ ಮಗಳನ್ನು ಕೂಡ ತಪ್ಪು ದಾರಿಗೆ ತರೋದಕ್ಕೆ ಪ್ರಯತ್ನ ಪಟ್ಟಿದ್ಲು ಎಂಬ ಆರೋಪಗಳು ಕೂಡ ಅವಳ ಮೇಲಿದೆ. ಆದ್ರೆ ಇದು ಎಷ್ಟು ನಿಜನೂ ಸುಳ್ಳು ಗೊತ್ತಿಲ್ಲ. ಇದರ ಪರಿಣಾಮವಾಗಿ ಸಹನೆಯನ್ನು ಕಳೆದುಕೊಂಡಂತ ವೈದ್ಯ ರಾಮಚಂದ್ರಪ್ಪ ಕೋಪದಿಂದ ದುಡುಕಿ ಅವಳನ್ನ ಕೊಂದು ಮುಗಿಸೋದಿಕ್ಕೆ ನಿರ್ಧರಿಸಿದ್ದ. ಅವನ ಈ ಒಂದು ಹತ್ಯೆ ಯೋಜನೆ ಸ್ಪಷ್ಟವಾಗಿತ್ತು. ಇದಕ್ಕಾಗಿ ಅವನು ತನ್ನ ಸಂಬಂಧಿ ಆಗಿದ್ದಂತ ಸತೀಶ್ ಮತ್ತು ಅವನ ಸ್ನೇಹಿತ ಕಿರಣ್ ಇವರಿಬ್ಬರು ಸಹಾಯವನ್ನ ಪಡೆದು ಅವನು ಕೊಲೆ ಮಾಡೋದಕ್ಕೆ ಯೋಚನೆ ಮಾಡಿದ್ದ. ಈ ಒಂದು ಕೆಲಸದಲ್ಲಿ ಅವರು ತನಗೆ ಸಾಥನ್ನ ಕೊಟ್ಟು ಸಹಾಯ ಮಾಡದಂತ ಇಬ್ಬರಿಗೂ ತಲಾ 4 ಲಕ್ಷ ರೂಪಾಯಿ ಹಣ ಕೊಡ್ತೀನಿ ಎಂಬ ಆಸೆನ ತೋರಿಸಿ ಪ್ಲಾನ್ ಪ್ರಕಾರ ಇದೇ ಆಗಸ್ಟ್ 3ನೇ ತಾರೀಕು ಈ ಲಕ್ಷ್ಮೀದೇವಿ ಮಗಳ ಮನೆಯಿಂದ ಹೊರಗಡೆ ಬರ್ತಿದ್ದಾಗ ರಾಮಚಂದ್ರಪ್ಪ ಅವಳನ್ನ ತನ್ನೊಂದಿಗೆ ಕರ್ಕೊಂಡು ಹೋಗ್ತಾನೆ. ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ತನ್ನದೇ ಬಿಳಿ SUV ಕಾರ್ನಲ್ಲಿ ಅವಳನ್ನ ಕೂರಿಸಿಕೊಂಡು ಹೋಗಿದ್ದ. ಕಾರನ್ನು ಹತ್ತಿದ ತಕ್ಷಣ ಈ ಸತೀಶ್ ಮತ್ತು ಕಿರಣ್ ಅನಾಮತ್ತಾಗಿ ಯಾವುದೇ ಸೂಚನೆ ಕೂಡ ಕೊಡದೆ ಅವಳ ಕತ್ತನ್ನ ಬಿಗಿ ಹಿಡಿದು ಉಸಿರುಗಡಿಸಿ ಕೊಂದು ಹಾಕ್ತಾರೆ. ನಂತರ ಫಾರ್ಮ್ ಹೌಸ್ಗೆ ಅವಳ ಶವವನ್ನು ತಗೊಂಡು ಹೋಗಿ ರಾಮಚಂದ್ರಪ್ಪ ಮಾಂಸದ ಅಂಗಡಿಯಲ್ಲಿ ಮಾಂಸ ಕಡಿಯುವಂತ ರೀತಿಯಲ್ಲಿ ಅವಳ ನಿಶ್ಚಲವಾದಂತ ದೇಹವನ್ನ 19 ಭಾಗಗಳನ್ನಾಗಿ ಕತ್ತರಿಸಾಕಿದ್ದ. ಅವುಗಳನ್ನ ಪ್ಲಾಸ್ಟಿಕ್ ಚೀಲಗಳಲ್ಲಿ ತುಂಬಿ ಸುತ್ತಮುತ್ತಲ ಕಾಡು, ಕಸದ ಗುಡ್ಡ ಹೀಗೆ ಬೇರೆ ಬೇರೆ ಕಡೆ ಅವುಗಳನ್ನ ಹಂಚಿ ಎಸ್ತಿದ್ರು. ಆದ್ರೆ ಅವರವರ ನಿರೀಕ್ಷೆ ಹಾಗೆ ಎಲ್ಲಾ ಕೂಡ ಮುಚ್ಚಿ ಹೋಗ್ಲಿಲ್ಲ. ಅಲ್ಲಿ ಕೆಲಸ ಮಾಡ್ತಿದ್ದಂತ ಕಾರ್ಮಿಕರ ಕೈಯಲ್ಲಿ ಆ ಕೈ ಸಿಕ್ಕಿ ಬಿದ್ದು ಅವ್ರು ಮಾಡದಂತ ಪಾಪ ಕೃತ್ಯ ಎಲ್ಲ ಹೊರಗಡೆ ಬರೋದಕ್ಕೆ ಸಾಧ್ಯ ಆಯ್ತು. ಈ ಒಂದು ಕೇಸ್ನ ಕುರಿತಂತೆ ತನಿಖೆಗೆ ಇಳಿದಂತ ಪೊಲೀಸರಿಗೆ ಇದೇ ಆಗಸ್ಟ್ 7ನೇ ತಾರೀಕು ಮೊದಲ ಸುಳಿವು ಸಿಕ್ಕಿತ್ತು. ಮರುದಿನ ಆಗಸ್ಟ್ 8ನೇ ತಾರೀಕು ಉಳಿದಂತ ಎಲ್ಲಾ ದೇಹದ ಭಾಗಗಳನ್ನು ಕೂಡ ಪೊಲೀಸರು ಪತ್ತೆ ಹಚ್ಚಿದ್ರು. ಆಗಸ್ಟ್ 11ನೇ ತಾರೀಕು ಈ ಇಡೀ ಹತ್ಯೆಯ ಪ್ರಮುಖ ರೂವಾರಿ ಆಗಿದ್ದಂತ ಡಾಕ್ಟರ್ ರಾಮಚಂದ್ರಪ್ಪ ಸೇರಿ ಇತರ ಮೂವರನ್ನು ಕೂಡ ಬಂಧಿಸಲಾಯಿತು. ಇಲ್ಲಿ ಅಚ್ಚರಿಯ ಸಂಗತಿ ಏನು ಅಂದ್ರೆ, ಕೊಲೆ ಮಾಡಿದ ಬಳಿಕ ರಾಮಚಂದ್ರಪ್ಪ ಧರ್ಮಸ್ಥಳದ ದೇವಸ್ಥಾನಕ್ಕೆ ಹೋಗಿ ಪಾಪ ಪರಿಹಾರಕ್ಕಾಗಿ ಪ್ರಾರ್ಥನೆ ಮಾಡಿದ್ದ. ಆದ್ರೆ ದೇವರ ಮುಂದೆ ಅವನು ತಲೆಬಾಗುವಷ್ಟರಲ್ಲಿ ಅವನ ಪಾಪ ಅವನನ್ನೇ ಪೊಲೀಸರ ಕೈಗೆ ಸಿಗುವಂತೆ ಮಾಡಿತ್ತು. ವೀಕ್ಷಕರೇ, ಇಲ್ಲಿ ಚುರುಕಾಗಿ ಕೆಲಸ ಮಾಡಿ 4 ದಿವಸದಲ್ಲೇ ಪೊಲೀಸರು ಸತ್ತ ದೇಹದ ಎಲ್ಲಾ ಭಾಗಗಳನ್ನು ಕೂಡ ಪತ್ತೆ ಹಚ್ಚಿ ಅದಕ್ಕೆ ಆ ದುರ್ಗತಿ ತಂದಂತಹ ಎಲ್ಲಾ ಅಪರಾಧಿಗಳನ್ನು ಕೂಡ ಹಿಡಿದು ಬಂಧಿಸಿದ್ದಾರೆ. ಇದು ಅವರ ಶ್ರಮ ಮತ್ತು ನಿಷ್ಠೆಗೊಂದು ತಾಜಾ ಉದಾಹರಣೆ. ಆದ್ರೆ ಆತ ಹೇಳಿದ್ದೆಲ್ಲ ನಿಜನ ಅನ್ನೋದು ಇನ್ನೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಿದೆ. ಇದು ಒನ್ ಸೈಡ್ ಸ್ಟೋರಿ ಆಯಿತು. ಆದ್ರೆ ಈ ಲಕ್ಷ್ಮೀದೇವಿ ಮನೆಯವರು ಹೇಳೋ ಪ್ರಕಾರ ಈ ದಂತ ವೈದ್ಯ ರಾಮಚಂದ್ರಪ್ಪ ಈ ಲಕ್ಷ್ಮೀದೇವಿಗೆ ಸಂಬಂಧದಲ್ಲಿ ತಮ್ಮಾಗ್ಬೇಕು. ಅವರ ಇನ್ನೊಬ್ಬ ದೊಡ್ಡ ಮಗಳನ್ನ ಈ ಲಕ್ಷ್ಮೀ ದೇವಿಯವರ ಗಂಡನ ಮನೆ ಕಡೆಯವರ ಸಂಬಂಧಕ್ಕೆ ಮದುವೆ ಮಾಡಿಕೊಡಲಾಗಿತ್ತು. ಹಾಗಾಗಿ ಎರಡನೇ ಮಗಳನ್ನ ನಮ್ಮ ಕಡೆಯ ಸಂಬಂಧಕ್ಕೆ ಮದುವೆ ಮಾಡ್ಕೊಳ್ಳೋಣ ಅಂತ ಇವರು ಒಪ್ಪಿ ಮದುವೆ ಮಾಡಿಸಿದ್ರು. ಇನ್ನು ಈ ದಂತ ವೈದ್ಯ ರಾಮಚಂದ್ರಪ್ಪನ ಮೇಲೆ ಮಾಡುವಂತ ಆರೋಪಗಳು ಏನು ಅಂದ್ರೆ, ಆತ ಒಂದ್ ರೀತಿ ಸೈಕೋತರ. ಮನೆಯ ಹಾಲ್ನಲ್ಲಿ, ಬಾತ್ರೂಮ್ ನಲ್ಲಿ, ಬೆಡ್ರೂಮ್ ನಲ್ಲೂ ಕೂಡ ಆತ CC ಕ್ಯಾಮೆರಾಗಳನ್ನ ಹಾಕ್ಸಿದ್ದಾನಂತೆ. ಮತ್ತೆ ಈ ಲಕ್ಷ್ಮೀ ದೇವಿಯವರ ಮಗಳಿಗೆ ಆತ ಮೈ ಮೇಲೆ ಬಟ್ಟೆ ಕೂಡ ಇಲ್ಲದೆ ಬಾಸುಂಡೆ ಬರುವವರೆಗೂ ಹೊಡೆದಿದ್ದಂತೆ. ಅದನ್ನ ಈ ಲಕ್ಷ್ಮೀದೇವಿ ಹೋಗಿ ಪ್ರಶ್ನೆ ಮಾಡಿದ್ದಕ್ಕೆ ಆತ ಆ ಒಂದು ಕೋಪವನ್ನ ಮನಸ್ಸಲ್ಲಿಟ್ಕೊಂಡು ಈ ರೀತಿ ಮಾಡಿದ್ದಾನೆ ಅನ್ನೋದು ಅವ್ರ ಮನೆಯವರ ಆರೋಪ. ಅದಲ್ಲದೆ ಈ ದಂತ ವೈದ್ಯ ರಾಮಚಂದ್ರಪ್ಪನ್ಗೆ ಇದು 2ನೇ ಮದುವೆ. ಆತನ ಮೊದಲ ಹೆಂಡತಿ ಇವನನ್ನ ಬಿಟ್ಟು ಹೋಗಿದ್ದಾರಂತೆ. ಆಕೆಯಿಂದ ಈತ ವಿಚ್ಛೇದನ ಕೂಡ ಪಡೆದಿಲ್ಲ. ಮತ್ತೆ ತನ್ನ ವಯಸ್ಸನ್ನು ಕೂಡ ಮುಚ್ಚಿಟ್ಟು ಈ ಲಕ್ಷ್ಮೀದೇವಿಯ ಮಗಳನ್ನ ಆತ ಮದುವೆ ಆಗಿದ್ದಾನೆ ಅನ್ನೋದು ಅವರ ಆರೋಪ. ಅಂದ್ರೆ ಈಗ ಅವನಿಗೆ 47 ವರ್ಷ ವಯಸ್ಸು. ಆದ್ರೆ ಅವ್ರ ಮಗಳಿಗೆ ಕೇವಲ 25 ವರ್ಷ ಮಾತ್ರ ವಯಸ್ಸು. ತಮ್ಮ ಮಗಳು ಆ ಮನೆಯಲ್ಲಿ ಹಾಲ್ನಲ್ಲಿ ಮತ್ತು ಬೆಡ್ರೂಮ್ ನಲ್ಲಿ CC ಕ್ಯಾಮೆರಾ ಇರೋದಕ್ಕೆ ನಮ್ಮ ಮನೆಗೆ ಬಂದು ಬಟ್ಟೆನ ಬದಲಾಯಿಸ್ಕೊಂಡು ಹೋಗ್ತಾ ಇದ್ಲು ಅಂತ ಸ್ವತಃ ಆಕೆ ತಂದೆನೆ ಹೇಳಿದ್ದಾರೆ. ಆದ್ರೆ ಇಲ್ಲಿ ಕೊನೆಯಲ್ಲಿ ಉಳಿಯುವಂತ ಪ್ರಶ್ನೆ ಏನು ಅಂದ್ರೆ, ಇಲ್ಲಿ ನಿಜಕ್ಕೂ ತಪ್ಪು ಯಾರದ್ದು? ದುಡುಕಿ ಕೊಲೆಯ ಪ್ಲಾನ್ ಮಾಡದಂತ ಅಳಿಯನ ತಪ್ಪ ಅಥವಾ ಆಕೆ ತಾಯಿದೆ ತಪ್ಪ? ಕಾರಣ ಅದೇನೇ ಇರ್ಲಿ, ಯಾವುದೇ ಸಮಸ್ಯೆ ಪರಿಹಾರಕ್ಕೂ ಕೂಡ ಕೊಲೆ ಯಾವತ್ತೂ ಕೂಡ ಸಮರ್ಥನೀಯ ಕಾರಣ ಆಗೋದಿಲ್ಲ. ಇದು ಪೂರ್ವ ಯೋಜಿತ, ಕ್ರೂರ, ಮಾನವೀಯತೆ ಇಲ್ಲಂತ ಘಟನೆ. ಇದರ ಒನ್ ಸೈಡ್ ಸ್ಟೋರಿ ಬಗ್ಗೆ ಪೊಲೀಸ್ ಇನ್ನೂ ಕೂಡ ಸತ್ಯ ಶೋಧನೆಯನ್ನ ಮಾಡ್ತಾನೆ ಇದ್ದಾರೆ. ಮುಂದಿನ ತನಿಖೆಗಳಲ್ಲಿ ಈ ಬಗ್ಗೆ ಇನ್ನೂ ಏನೇನು ಕಹಿ ಸತ್ಯಗಳು ಹೊರಬರ್ತವೋ ಕಾದು ನೋಡಬೇಕಿದೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಿಳಿಸಿ. ಹಾಗೂ ಆ ಊರಿನ ಸುತ್ತಮುತ್ತವರು ಯಾರಾದರೂ ಇದ್ರೆ, ಈ ಒಂದು ಕೇಸ್ ಬಗ್ಗೆ ನಿಮ್ಗೆ ಏನಾದರೂ ವಿಷಯ ಗೊತ್ತಿದ್ರೆ ಅದನ್ನ ಕಮೆಂಟ್ ನ ಮೂಲಕ ತಿಳಿಸಿ. ನಮಸ್ಕಾರ.